ಬರ್ಕೊಳ್ತಿದ್ದೀರಾ? ಮಾರ್ಕೆಟ್ equilibrium. M. Market equilibrium. ಗೊತ್ತಾಯ್ತಾ? ಇದು ಚಾಪ್ಟರ್ ನಂಬರ್ 5. ನೆಕ್ಸ್ಟ್ ಇದರಲ್ಲಿ ಕಾನ್ಸೆಪ್ಟ್ ನೀವ್ ಹೆಂಗೆ 1 2 3 ಹಾಕೊಳ್ತಿರೋ ಅಥವಾ ಸ್ಟಾರ್ ಹಾಕೊಳ್ತಿರೋ ಈ ರೀತಿ, ಅಥವಾ ಈ ರೀತಿ ಏನಾದ್ರು ಆರೋ ಮಾರ್ಕ್ ಹಾಕೊಳ್ತೀರ, ಏನ್ ಹಾಕೊಳ್ತೀರ ಹಾಕೊಳ್ರಿ. ಇದು ಫಸ್ಟ್ ಚಾಪ್ಟರ್ ಹೆಸರು ಮಾರುಕಟ್ಟೆಯ ಸಮತೋಲನ ಅಂತ ಹೇಳಿ ಕರೀತೀವಿ. ಅಧ್ಯಾಯ 5 ಮಾರುಕಟ್ಟೆಯ ಸಮತೋಲನ. ಫಸ್ಟ್ ಕಾನ್ಸೆಪ್ಟ್ ಇದರಲ್ಲಿ ಇಕ್ವಿಲಿಬ್ರಿಯಂ, ಸಮತೋಲನ, ಇಕ್ವಿಲಿಬ್ರಿಯಂ. ಮೇಲ್ ಬರ್ಕೊಂಡಿದ್ದೀರಲ್ಲ, ಅದನ್ನೇನು ಬರಿಬೇಕಲ್ಲ, ಬರೆಯೋದು ಬೇಡಲ್ವಾ? ಇಕ್ವಿಲಿಬ್ರಿಯಂ, ಎಕ್ಸಸ್ ಡಿಮಾಂಡ್, ಎಕ್ಸಸ್ ಡಿಮಾಂಡ್, ನಮ್ಮ ಅದರಲ್ಲೇ ಕಮ ಇಕ್ವಿಲಿಬ್ರಿಯಂ ಕಮ ಎಕ್ಸಸ್ ಡಿಮಾಂಡ್ ಅಂಡ್ ಎಕ್ಸಸ್ ಸಪ್ಲೈ. ಎಕ್ಸಸ್ ಡಿಮಾಂಡ್ ಅಂಡ್ ಎಕ್ಸಸ್ ಸಪ್ಲೈ. ಸಮತೋಲನ, ಅಧಿಕ ಬೇಡಿಕೆ ಅಧಿಕ ಪೂರೈಕೆ. ಸಮತೋಲನ, ಅಧಿಕ ಬೇಡಿಕೆ ಅಧಿಕ ಪೂರೈಕೆ. ನೆಕ್ಸ್ಟ್ ಕಾನ್ಸೆಪ್ಟ್ ಅದರಲ್ಲಿ ಎರಡನೇದು ಅಥವಾ ಏನ್ ಬರ್ ಮಾರ್ಕೆಟ್ ಇಕ್ವಿಲಿಬ್ರಿಯಂ. ಮಾರ್ಕೆಟ್ ಇಕ್ವಿಲಿಬ್ರಿಯಂ, ಮಾರುಕಟ್ಟೆಯ ಸಮತೋಲನ, ಮಾರ್ಕೆಟ್ ಇಕ್ವಿಲಿಬ್ರಿಯಂ, ಇಕ್ವಿಲಿಬ್ರಿಯಂ ಇಕ್ವಿಲಿಬ್ರಿಯಂ. ಈ ರೀತಿ ಡಾಟ್ಸ್ ಹಾಕ್ರಿ, ಎರಡು ಈ ರೀತಿ ಡಾಟ್ಸ್ ಹಾಕಿ ಅದ್ರ ಮುಂದೆ ಫಿಕ್ಸ್ಡ್ ನಂಬರ್ ಆಫ್ ಫರ್ಮ್ಸ್, ಅದ್ರ ಮುಂದೆ ಡಾಟ್ ಹಾಕಿ ಫಿಕ್ಸ್ಡ್ ನಂಬರ್ ಆಫ್ ಫರ್ಮ್, FIRMS ಫರ್ಮ್ಸ್. ಮಾರುಕಟ್ಟೆಯ ಸಮತೋಲನ, ಇದರ ಒಂಥರ ಡಾಟ್ ಹಾಕಿ ನೆಕ್ಸ್ಟ್ ಸ್ಥಿರ ಸಂಖ್ಯೆಯ ಉದ್ಯಮ ಘಟಕಗಳು, ಸ್ಥಿರ ಸಂಖ್ಯೆಯ ಉದ್ಯಮ ಘಟಕಗಳು. ನೆಕ್ಸ್ಟ್ ಎಂಟ್ರಿ ಎಕ್ಸಿಟ್ ಬರುತ್ತೆ. ಪ್ರೈಸ್ ಸೆಲ್ಲಿಂಗ್. ನೆಕ್ಸ್ಟ್ ಕಾನ್ಸೆಪ್ಟ್ ಈಗ ಹೇಳ್ತಿರೋದು ಪ್ರೈಸ್ ಸೆಲ್ಲಿಂಗ್. CEILING, ಪ್ರೈಸ್ ಸೆಲ್ಲಿಂಗ್. SEL ಎಲ್ಲ ಹೆಂಗಲ್ಲ, ಪ್ರೈಸ್ ಸೆಲ್ಲಿಂಗ್ ಮಿತಿ ಅಂತ ಹೇಳಿ ಕರಿತೀವಿ, ಬೆಲೆಯ ಮಿತಿ. PRICECEILING, ಪ್ರೈಸ್ ಸೆಲ್ಲಿಂಗ್, ಬೆಲೆಯ ಮಿತಿ. ನೆಕ್ಸ್ಟ್ ಬರ್ಕೊಂಡ್ರ ಸ್ಟೂಡೆಂಟ್ಸ್? ಬರ್ಕೊಂಡ್ರ? ಮಾತಾಡಿ. ಓಕೆ, ಗುಡ್. ಓಕೆ, ರೈಟ್. ನೆಕ್ಸ್ಟ್ ಕಾನ್ಸೆಪ್ಟ್, ಲಾಸ್ಟ್ ಕಾನ್ಸೆಪ್ಟ್, ಪ್ರೈಸ್ ಫ್ಲೋರ್. ಪ್ರೈಸ್ FLOOR, ಫ್ಲೋರ್, ಪ್ರೈಸ್ ಫ್ಲೋರ್, ಬೆಲೆಯ ಅಂತಸ್ತು, ಬೆಲೆಯ ಅಂತಸ್ತು ಅಂತ ಹೇಳಿ ಕರೀತೀವಿ. ಪ್ರೈಸ್ ಫ್ಲೋರ್, ಬೆಲೆಯ ಅಂತಸ್ತು. ಇಷ್ಟೇ ಈ ಚಾಪ್ಟರ್. ನೆಕ್ಸ್ಟ್ ಚಾಪ್ಟರ್, 6th ಚಾಪ್ಟರ್,
ಬೇಗ ಮುಗಿಸ್ಬಿಡೋಣ, ಈಗ 1-2 ಕ್ಲಾಸ್ಗೆ ಕಂಪ್ಲೀಟ್ ಮಾಡ್ಬಿಡೋಣ ಇದನ್ನ. 6th ಚಾಪ್ಟರ್ ನಾನ್ ಕಾಂಪಿಟೇಟಿವ್ ಮಾರ್ಕೆಟ್ಸ್, ಚಾಪ್ಟರ್ ನಂಬರ್ 6 ನಾನ್ ಕಾಂಪಿಟೇಟಿವ್. ಈ ರೀತಿ ಡಾಟ್ ಹಾಕಿ ಕಾಂಪಿಟೇಟಿವ್ ಮಾರ್ಕೆಟ್, ನಾನ್ ಕಾಂಪಿಟೇಟಿವ್ ಮಾರ್ಕೆಟ್, ಪೈಪೋಟಿ ರಹಿತ ಮಾರುಕಟ್ಟೆಗಳು. ಪೈಪೋಟಿ ರಹಿತ ಮಾರುಕಟ್ಟೆಗಳು, ಅಧ್ಯಾಯ 6 ಪೈಪೋಟಿ ರಹಿತ ಮಾರುಕಟ್ಟೆಗಳು. ಇದರಲ್ಲಿ ಬರುವಂತಹ ಕಾನ್ಸೆಪ್ಟ್ಸ್ ಅನ್ನ ನಾವು 1 by 1 ತಿಳ್ಕೊಳ್ತಾ ಹೋಗ್ತೀವಿ. ಆ ಕಾನ್ಸೆಪ್ಟ್ ಅಲ್ಲಿ ಏನು ಹೋಗ್ತಿಲ್ಲ, ಆ ಕಾನ್ಸೆಪ್ಟ್ಸ್ ಅಲ್ಲಿ ಫಸ್ಟ್ ಒಂದು ಸಿಂಪಲ್ ಮೊನೋಪೊಲಿ ಇನ್ ದಿ ಕಮಾಂಡಿಟಿ ಮಾರ್ಕೆಟ್. ಫಸ್ಟ್ ಸಿಂಪಲ್ ಮೊನೋಪೊಲಿ in the commodity market, COMMONDITY, commodity market, simple monopoly in the commodity market. ಸರಕು ಮಾರುಕಟ್ಟೆಯಲ್ಲಿ ಸರಳ ಏಕಸ್ವಾಮ್ಯ. ಸರಕು ಮಾರುಕಟ್ಟೆಯಲ್ಲಿ ಸರಳ ಏಕಸ್ವಾಮ್ಯ. ಸ್ಟೂಡೆಂಟ್ಸ್, ನಾನು ಇನ್ನೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ, ನೀವು ನನಗೆ ಈ ಒಂದು ಏನ್ ಸಿಲೆಬಸ್ ಬರ್ಸಿರ್ತೀನಲ್ಲ ಇದನ್ನ ನನಗೆ ತೋರಿಸ್ಬೇಕು. ತೋರಿಸುವಾಗ ರಫ್ ಅಲ್ಲಿ ಬರ್ಕೊಂಡಿರೋದು ತೋರಿಸ್ಬೇಕು, ನೋಟ್ಸ್ ಅಲ್ಲಿ ಇರೋದನ್ನು ತೋರಿಸ್ಬೇಕು, ನೆನ್ಪಿರ್ಲಿ. ಗೊತ್ತಾಯ್ತಾ? ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ, ಮಾರ್ಕೆಟ್ ಡಿಮಾಂಡ್ ಕರ್ವ್ is the average revenue curve. Market demand curve is the market 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 demand. ಬರ್ಕೊಳ್ತೀರಲ್ಲ ಸ್ಪೆಲ್ಲಿಂಗ್ ಹೇಳಿದ್ರೆ ಸ್ಟೂಡೆಂಟ್ಸ್, ಎಲ್ಲದನ್ನು ಬರಿಬೇಕಾ? ಹೇಳ ಸ್ಪೆಲ್ಲಿಂಗ್ ಹೇಳ್ತೀನ, ಬರ್ಕೊಟ್ಟು. ಮಾರ್ಕೆಟ್ ಡಿಮಾಂಡ್ ಏನಮ್ಮ ಮಾತಾಡ್ರು. ಮಾರ್ಕೆಟ್ ಡಿಮಾಂಡ್ ಕರ್ವ್, MARKET ಮಾರ್ಕೆಟ್ ಡಿಮಾಂಡ್ DEMAND ಡಿಮಾಂಡ್ ಕರ್ವ್ CURVE ಕರ್ವ್ is the average revenue curve. ಮಾರುಕಟ್ಟೆಯ ಬೇಡಿಕೆಯ ರೇಖೆಯೇ ಸರಾಸರಿ ಆದಾಯದ ರೇಖೆ. ಮಾರುಕಟ್ಟೆಯ ಬೇಡಿಕೆಯ ರೇಖೆಯೇ ಸರಾಸರಿ ಆದಾಯದ ರೇಖೆ. ಮಾರ್ಕೆಟ್ ಡಿಮಾಂಡ್ ಕರ್ವ್ ಇಸ್ ದಿ ಆವರೇಜ್ ರೆವಿನ್ಯೂ ಕರ್ವ್, AVERAGE, ಆವರೇಜ್, REVENUE ರೆವಿನ್ಯೂ ಕರ್ವ್, CURVE ಮಾರ್ಕೆಟ್ ಡಿಮಾಂಡ್ ಕರ್ವ್. ನೆಕ್ಸ್ಟ್ ಟೋಟಲ್, ನೆಕ್ಸ್ಟ್ ಕಾನ್ಸೆಪ್ಟ್ ಟೋಟಲ್ average, AVERAGE average, and marginal revenues, MARGINAL marginal revenues, REVENUES revenues. ಒಟ್ಟು ಸರಾಸರಿ ಮತ್ತು ಸೀಮಾಂತ ಆದಾಯಗಳು. ಒಟ್ಟು ಸರಾಸರಿ ಮತ್ತು ಸೀಮಾಂತ ಆದಾಯಗಳು. ಗೊತ್ತಾಯ್ತಾ? ಟೋಟಲ್, ಆವರೇಜ್ ಅಂಡ್ ಮಾರ್ಜಿನಲ್ ರೆವಿನ್ಯೂಸ್.
ನೆಕ್ಸ್ಟ್ ಶಾರ್ಟ್ ರನ್ SHORT ಶಾರ್ಟ್ ರನ್ ಈಕ್ವಿಲಿಬ್ರಿಯಂ ಶಾರ್ಟ್ ರನ್ SHORT ಶಾರ್ಟ್ RUN ಶಾರ್ಟ್ ರನ್ ಈಕ್ವಿಲಿಬ್ರಿಯಂ EQUILIBRIUM equilibrium short run equilibrium of the monopoly firm MONOPOLY monopoly firm FIRM monopoly firm ಏಕಸ್ವಾಮ್ಯ ಉದ್ಯಮ ಘಟಕದ ಅಲ್ಪಾವಧಿ ಸಮತೋಲನ ಏಕಸ್ವಾಮ್ಯ ಉದ್ಯಮ ಘಟಕದ ಅಲ್ಪಾವಧಿ ಸಮತೋಲನ. ನೆಕ್ಸ್ಟ್ ಪಾಯಿಂಟ್ ಎಷ್ಟನೇದಿದು? ಎಷ್ಟನೇದಿಗೆ ಹೇಳ್ತಿರೋದು? ಎಷ್ಟಮ್ಮ? ಫಿಫ್ತ್. ರೈಟ್, ಬರ್ಕೊಳ್ಳಿ. ಅದರ್ ನಾನ್ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್ಸ್. ಅದರ್ OTHE ಅದರ್ ನಾನ್ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ನಾನ್ ಈ ರೀತಿ ಸಣ್ಣ ಡಾಟ್ ಹಾಕಿ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ಸ್ ಅದರ್ ನಾನ್ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ಸ್ ಇತರೆ ಪರಿಪೂರ್ಣ ಪೈಪೋಟಿಯೇತರ ಮಾರುಕಟ್ಟೆಗಳು. ನೆಕ್ಸ್ಟ್ ಆಯ್ತಾ? ಇದು ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಸ್ವಾಮ್ಯಯುತ ಪೈಪೋಟಿ ಅಂತೇಳಿ ಕರಿತೀವಿ. ಮೊನೋಪೊಲಿಸ್ಟ್ MONOPOLISTIC ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ COMPETITION ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಸ್ವಾಮ್ಯಯುತ ಪೈಪೋಟಿ. It is one of the types of non-perfect competition market. ಪೈಪೋಟಿಯೇತರ ಮಾರುಕಟ್ಟೆಯ ಒಂದು ವಿಧ ಯಾವುದು? ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್. ನೆಕ್ಸ್ಟ್ ಲಾಸ್ಟ್ ಕಾನ್ಸೆಪ್ಟ್ ಇನ್ ದಿಸ್ ಚಾಪ್ಟರ್, that is oligopoly market. Oligopoly market. COLIGOPOLY ಆಲಿಗೋಪಲಿ ಮಾರ್ಕೆಟ್. ಕೆಲಜನ ಸ್ವಾಮ್ಯ ಮಾರುಕಟ್ಟೆ. These 6 chapters are microeconomic part. Next we move on another part of in your second PUC economics subject, that is macroeconomics. ನೋಡಿ, ಇದುವರೆಗೂ ನಾವು ತಿಳಿದುಕೊಂಡಂತಹದ್ದು 6 ಅಧ್ಯಾಯಗಳು ಸೂಕ್ಷ್ಮ ಅರ್ಥಶಾಸ್ತ್ರ. ನೆಕ್ಸ್ಟ್ ಇನ್ನು ಉಳಿದಂತ 6 ಅಧ್ಯಾಯಗಳು ಸಮಗ್ರ ಅರ್ಥಶಾಸ್ತ್ರದ ಬಗ್ಗೆ
ತಿಳ್ಕೊಳ್ತೀವಿ. ನೋಡಿ, ನಾನು ಸೂಕ್ಷ್ಮ ಅರ್ಥಶಾಸ್ತ್ರದ ಬಗ್ಗೆ ಅಷ್ಟೇ ನಾನು ಈ ಕಾನ್ಸೆಪ್ಟ್ಸ್ ಅನ್ನ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಅದಾದ ನಂತರ ಏನ್ ಮಾಡ್ತೀನಿ, ನಾನು ಕ್ಲಾಸ್ ಫಸ್ಟ್ ಚಾಪ್ಟರ್ ಇಂದ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಈಗ 6th ಚಾಪ್ಟರ್ ಬರ್ಕೊಳ್ರಿ. ಇದೇನ್ 6th ಚಾಪ್ಟರ್? 6th ಅಲ್ಲ, 7th ಅಲ್ವಾ? 7th ಅಲ್ವಾ ಇದು? ಗುಡ್. ಅಲ್ಲಿ ಸೆಂಟ್ರಲ್ಲಿ ನೀವು ಈ ರೀತಿ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳಿ ಬರ್ಕೊಳ್ಬೇಕು. 6th ಚಾಪ್ಟರ್ ಅಲ್ಲಿ ಆಯ್ತಾ. ಅದಾದ ನಂತರ ಕ್ಯಾಪಿಟಲ್ ಲೆಟರ್ ಅಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್. ನಿಮಗೆ ಎಕನಾಮಿಕ್ಸ್ ಅಂತೇಳಿ ಬರೆಯಕ್ ಬರಲ್ಲ, ಎಕನಾಮಿಕ್ ಅಂತೇಳಿ ಬರೀತೀರಾ. ಎಕನಾಮಿಕ್ಸ್, ಎಸ್, ಎಕನಾಮಿಕ್ಸ್ ಹಿಂಗ್ ಬರಿಬೇಕು, ಆಯ್ತಾ. ನೆಕ್ಸ್ಟ್ ಈಗ ಹಿಂಗ್ ಬರೆದು ಒಂದೆರಡು ಹಿಂಗ್ ಅಂಡರ್ಲೈನ್ ಹಾಕಿ ಅದ್ರ ಕೆಳಗಡೆ ಚಾಪ್ಟರ್ ನಂಬರ್ 1 ಅಂತೇಳಿ ಬರ್ಕೊಳ್ರಿ. ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ಫಸ್ಟ್ ಚಾಪ್ಟರ್ ಅಂತಿದ್, ಗೊತ್ತಾಯ್ತಾ? ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ಫಸ್ಟ್ ಚಾಪ್ಟರ್. ಫಸ್ಟ್ ಅಲ್ಲಿ ಚಾಪ್ಟರ್ ನಂಬರ್ 1, ಚಾಪ್ಟರ್ 1 ಇಂಟ್ರಡಕ್ಷನ್, INTRODUCTION, ಇಂಟ್ರಡಕ್ಷನ್. ಅಧ್ಯಾಯ 1 ಪೀಠಿಕೆ. ಇದರಲ್ಲಿ ಓನ್ಲಿ 2 ಕಾನ್ಸೆಪ್ಟ್ ಅಷ್ಟೇ ಬರುವಂತಹದ್ದು. ಚಿಕ್ಕ ಚಾಪ್ಟರ್, ಒಂದು 3 ಪೀರಿಯಡ್ಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ, ಗೊತ್ತಾಯ್ತಾ? ಅದನ್ನ ಬರ್ಕೊಳ್ಳಿ. ಅದರಲ್ಲಿ ಬರುವಂತ ಕಾನ್ಸೆಪ್ಟ್ಸ್: ಎಮರ್ಜೆನ್ಸಿ ಆಫ್ ಮ್ಯಾಕ್ರೋ ಎಕನಾಮಿಕ್, ಎಮರ್ಜೆನ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್, ಸಮಗ್ರ ಅರ್ಥಶಾಸ್ತ್ರದ ಉದಯ, EMERGENCE, ಎಮರ್ಜೆನ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್, ಸಮಗ್ರ ಅರ್ಥಶಾಸ್ತ್ರದ ಉದಯ. ಪೀಠಿಕೆ ಅಧ್ಯಾಯ 1 ಸಮಗ್ರ ಅರ್ಥಶಾಸ್ತ್ರದಲ್ಲಿ. ಕನ್ನಡದವರು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ ಬರ್ಕೊಳ್ತೀರಾ. ಅಲ್ಲಿ ಅಧ್ಯಾಯ 1 ಪೀಠಿಕೆ. ಇದರಲ್ಲಿ ಫಸ್ಟ್ ಪಾಯಿಂಟ್ ಸಮಗ್ರ ಅರ್ಥಶಾಸ್ತ್ರದ ಉದಯ, ಗೊತ್ತಾಯ್ತಾ? ನೆಕ್ಸ್ಟ್ ಸೆಕೆಂಡ್ ಲಾಸ್ಟ್ ಪಾಯಿಂಟ್, 2 ಪಾಯಿಂಟ್ ಇರೋದು ಇದರಲ್ಲಿ. ಸಿ ಕಾಂಟೆಕ್ಸ್ಟ್ ಆಫ್ ದಿ ಪ್ರೆಸೆಂಟ್ ಬುಕ್ ಆಫ್, ಕಾಂಟೆಕ್ಸ್ಟ್, CONTEXT, ಕಾಂಟೆಕ್ಸ್ಟ್ ಆಫ್ ದಿ ಪ್ರೆಸೆಂಟ್ ಬುಕ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್, ಸಮಗ್ರ ಅರ್ಥಶಾಸ್ತ್ರ ಪುಸ್ತಕದ ಪ್ರಸಕ್ತ ಸನ್ನಿವೇಶ. ನೆಕ್ಸ್ಟ್ ಚಾಪ್ಟರ್ ಏನಮ್ಮ? ಕಾಂಟೆಕ್ಸ್ಟ್ ಆಫ್ ದಿ ಪ್ರೆಸೆಂಟ್ ಬುಕ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್, ಸಮಗ್ರ ಅರ್ಥಶಾಸ್ತ್ರ ಪುಸ್ತಕದ ಪ್ರಸಕ್ತ ಸನ್ನಿವೇಶ. ನಾನು ಇಲ್ಲಿ ಬರೀತಿದ್ದೀನಲ್ಲ, ಕಾಣ್ತಿದ್ಯಾ ಸ್ಟೂಡೆಂಟ್ಸ್ ನಿಮ್ಗೆ? ಕಾಣಿಸ್ತಿದೆ. ಸರಿ. ಈಗ ಏನ್ ಮಾಡ್ತಿದ್ದೀನಿ ನಾನೀಗ? ನಾನು ಲಾವಣ್ಯ ಏನಪ್ಪ? ಸರಿ, ಗುಡ್. ನೆಕ್ಸ್ಟ್ ಚಾಪ್ಟರ್ ನಂಬರ್ 2, ಅಧ್ಯಾಯ 2, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್. ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್, ACCOUNTING, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್. ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ. ಇಟ್ ಈಸ್ ದಿ ಸೆಕೆಂಡ್ ಚಾಪ್ಟರ್ ನೇಮ್. Concepts are: first one,
ಫಸ್ಟ್ ಒನ್ ಇದರಲ್ಲಿ ಬರುವಂತ ಪರಿಕಲ್ಪನೆಗಳಲ್ಲಿ ಮೊದಲನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ, ಸಮಗ್ರ ಅರ್ಥಶಾಸ್ತ್ರದ ಕೆಲವು ಮೂಲಭೂತ ಪರಿಕಲ್ಪನೆಗಳು. ಸಮಗ್ರ ಅರ್ಥಶಾಸ್ತ್ರದ ಕೆಲವು ಮೂಲಭೂತ ಪರಿಕಲ್ಪನೆಗಳು. ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್. ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್. SOME. ಸಮ್ BASIC ಬೇಸಿಕ್. CONCE PTS. CONCE PTS. ಕಾನ್ಸೆಪ್ಟ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್. ಕಾನ್ಸೆಪ್ಟ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್. ಇದು ಫಸ್ಟ್. ನೆಕ್ಸ್ಟ್ ಸೆಕೆಂಡ್ ಒನ್, ಸೆಕೆಂಡ್ ಕಾನ್ಸೆಪ್ಟ್, ಸಮಗ್ರ ಅರ್ಥಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಾಯ್ತಾ. ನೆಕ್ಸ್ಟ್ ಸೆಕೆಂಡ್ ಕಾನ್ಸೆಪ್ಟ್, ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್. ಸರ್ಕ್ಯುಲರ್, CIRCULAR. ಸರ್ಕ್ಯುಲರ್ ಫ್ಲೋ, ಹರಿಯುವಂತಹದ್ದು, ಚಲನೆ ಅಂತ ಹೇಳ್ತಾರೆ. ಫ್ಲೋ, ಸಾರಿ ಇದು ಎಲ್ಲ ಇದು. ಫ್ಲೋ ಆಫ್ ನ್ಯಾಷನಲ್ ಇನ್ಕಮ್. ನ್ಯಾಷನಲ್ ಇನ್ಕಮ್ ಬರ್ಕೊಳ್ತಿರಲ್ಲ, NATION. ನ್ಯಾಷನಲ್, NATIONAL. ನ್ಯಾಷನಲ್ ಇನ್ಕಮ್. INCOME. ನ್ಯಾಷನಲ್. ದಿ ಸರ್ಕ್ಯುಲರ್ ಫ್ಲೋ ಆಫ್ ನ್ಯಾಷನಲ್ ಇನ್ಕಮ್. ವರಮಾನದ, ರಾಷ್ಟ್ರೀಯ ಆದಾಯದ ವೃತ್ತಾಕಾರದ ಪರಿಚಲನೆ. ರಾಷ್ಟ್ರೀಯ ಆದಾಯದ ವೃತ್ತಾಕಾರದ ಪರಿಚಲನೆ. ಸರ್ಕ್ಯುಲರ್ ಫ್ಲೋ ಆಫ್ ನ್ಯಾಷನಲ್ ಇನ್ಕಮ್. ಸ್ಟೂಡೆಂಟ್ಸ್, ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಬಂದ್ಬಿಟ್ಟು ಇದರಲ್ಲಿ, ಇದೇ ಚಾಪ್ಟರ್ಲಿ ನೋಡಿ, ಮೆಥಡ್ಸ್ ಆಫ್. ಬಹಳ ಇಂಪಾರ್ಟೆಂಟ್ ಈ ಕಾನ್ಸೆಪ್ಟ್. ಇನ್ನೊಂದು ವಿಷಯ ಗೊತ್ತಿದೆಯಾ ನಿಮಗೆ? ಈ ನ್ಯಾಷನಲ್ ಇನ್ಕಮ್ ಅಲ್ಲಿ ನಿಮ್ಮ ಆನ್ಯುಯಲ್ ಎಕ್ಸಾಮ್ಗೆ ಟೋಟಲ್ 28 ಮಾರ್ಕ್ಸ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಆನ್ಯುಯಲ್ ಎಕ್ಸಾಮ್ ಅಲ್ಲಿ ಇದೊಂದೇ ಚಾಪ್ಟರ್ ಅಲ್ಲಿ ಎಷ್ಟು ಮಾರ್ಕ್ಸ್ಗೆ? 28 ಮಾರ್ಕ್ಸ್ಗೆ. ನೀವು ಇದೊಂದು ಚಾಪ್ಟರ್ ಪರ್ಫೆಕ್ಟ್ ಆಗಿ ಓದ್ಕೊಂಡು ಬೇರೆ ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ಪಾಸ್ ಆಗಿಬಿಡ್ತೀರಿ. ಮೆಥಡ್ಸ್ ಆಫ್ ಕ್ಯಾಲ್ಕುಲೇಟಿಂಗ್ ನ್ಯಾಷನಲ್ ಇನ್ಕಮ್. ಮೆಥಡ್ಸ್ ಆಫ್ METHODS. ಮೆಥಡ್ಸ್ ಆಫ್ calculating CALCU. calculating national income. ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಮಾಡುವ ವಿಧಾನಗಳು. ರಾಷ್ಟ್ರೀಯ ವರಮಾನದ ಮಾಪನದ ವಿಧಾನಗಳು. ಮೆಥಡ್ಸ್ ಆಫ್ ಕ್ಯಾಲ್ಕುಲೇಟಿಂಗ್ ನ್ಯಾಷನಲ್ ಇನ್ಕಮ್. ರಾಷ್ಟ್ರೀಯ ವರಮಾನದ ಮಾಪನದ ವಿಧಾನಗಳು. ಆಯ್ತಾ? ಇದು ನೆಕ್ಸ್ಟ್ ಇದರಲ್ಲಿ ಏನಪ್ಪಾ ಅಂತ, ಸಮ್ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್. ಇದು 6 ಮಾರ್ಕ್ಸ್ ಕ್ವಶನ್, ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು. ಯಾವುದು? ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್. ಪ್ರತಿ ವರ್ಷ ಈ ಕ್ವಶನ್ ಕೇಳ್ತಾರೆ, ಬಹಳ ಇಂಪಾರ್ಟೆಂಟ್. IMP ಅಂತ ಹೇಳಿ ಬರ್ಕೊಂಡ್ಬಿಟ್ರೆ ಏನ್ ತೊಂದ್ರೆ ಇಲ್ಲ. ಸಮ್ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್. IDENTITIES. ಐಡೆಂಟಿ, ಸಮಗ್ರ ಅರ್ಥಶಾಸ್ತ್ರದ ಅನನ್ಯತೆಗಳು. ಸಮಗ್ರ ಅರ್ಥಶಾಸ್ತ್ರದ ಅನನ್ಯತೆಗಳು. ನೆಕ್ಸ್ಟ್ GDP and welfare. GDP and welfare. GDP and
welfare. GDP and welfare. 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 GDP ಮತ್ತು ಯೋಗಕ್ಷೇಮ. ವೆಲ್ಫೇರ್ ಮೀನ್ಸ್ ಯೋಗಕ್ಷೇಮ. GDP ಮತ್ತು ಯೋಗಕ್ಷೇಮ. ಆಯ್ತಾ? ನೆಕ್ಸ್ಟ್ ಟೈಮ್ ಎಷ್ಟಾಗಿದೆ ನೋಡ್ರಿ ಟೈಮ್ ಎಷ್ಟಾಗಿದೆ? 8:38. 8:40 ಸರ್. ಓಕೆ ಸ್ಟೂಡೆಂಟ್ಸ್, ನಾನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನು ಎಕ್ಸ್ಪ್ಲನೇಷನ್ ಕೊಡಲ್ಲ, ಸ್ವಲ್ಪ ಇದ್ರ ಬಗ್ಗೆ ಲೈಟ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟು 6th ಚಾಪ್ಟರ್ ಯಾವುದು ನ್ಯಾಷನಲ್ ಇನ್ಕಮ್ ಇಂದು ಇದನ್ನ ಬರ್ಸಿ ಎರಡನೇ ಕ್ಲಾಸ್ ಅಲ್ಲಿ ಇನ್ನೇನು ಎರಡನೇ ಕ್ಲಾಸ್ ಇದೆ, ನಾಳೆ ಇನ್ನೊಂದು ಕ್ಲಾಸ್ ಬಿಟ್ಟು ಇನ್ನೊಂದು ಕ್ಲಾಸ್ ಅಲ್ಲಿ ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ನಾನು ಇನ್ನೊಂದು ನಿಮಗೆ ಏನು ಹೇಳೋದಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ಫಸ್ಟ್ ಚಾಪ್ಟರ್ ಆದ ನಂತರ ಟೆಸ್ಟ್ ಇರುತ್ತೆ. ನೀವು ಒಂದು ಸಲ ಟೆಸ್ಟ್ ಬರೋದ್ರಲ್ಲ 50 ಮಾರ್ಕ್ಸ್, ಅದೇ ರೀತಿ ಕಾಲೇಜಿಂದ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ನಾನು ಫಸ್ಟ್ ಅದನ್ನ ಒಂದ್ 2-3 ಬುಕ್ಸ್ ಇಂದು ರೆಫರ್ ಮಾಡಿ ನಿಮಗೆ ನೋಟ್ಸ್ ಅನ್ನು ನಿಮ್ಗೆ ಹೇಳ್ತೀನಿ. ಚೇಂಜಸ್ ಇದಾವೆ ಎಕನಾಮಿಕ್ಸ್ ಅಲ್ಲಿ. ಹಳೇದು ಯಾವ್ದನ್ನ ಇಟ್ಕೊಂಡು ಬರೆಯೋದು, ಹಳೇದು ನೋಟ್ಸ್ ಬರೆಯತ್ತಂತ ತೋರಿಸಿದ್ರೆ ಸರಿ ಇರಲ್ಲ. ಹಂಗಾಗಿ ನಾನು ಏನ್ ಹೇಳ್ತೀನಿ ಅದನ್ನೇ ನೀವು ಬರ್ಕೊಳ್ಬೇಕು. ನಾನು ಕಳಿಸ್ತೀನಿ. ಕೆಲವೊಂದಾದ್ರೆ ಕೆಲವೊಂದು ಕ್ವಶನ್ಸ್ ಆನ್ಸರ್ ನಾನು ಡಿಕ್ಟೇಟ್ ಮಾಡಿ ಬರೆಸ್ತೀನಿ, ಗೊತ್ತಾಯ್ತಾ? ಇನ್ನೊಂದು ಕ್ಲಾಸ್ ಅಲ್ಲಿ ಇನ್ನುಳಿದಂತ 4 ಚಾಪ್ಟರ್ ಬರೆದು ಇವುಗಳನ್ನ ಸ್ವಲ್ಪ ಎಕ್ಸ್ಪ್ಲನೇಷನ್, ಬೇಸಿಕ್ ಕಾನ್ಸೆಪ್ಟ್ಸ್, ಮೀನಿಂಗ್ ಅನ್ನ ನಿಮ್ಗೆ ತಿಳಿಸಿ, ಅದಾದ ನಂತರ ನಾನು ಫಸ್ಟ್ ಚಾಪ್ಟರ್ ಇಂದ ರೆಗ್ಯುಲರ್ ಆಗಿ ಯಾವ ರೀತಿ ನಿಮ್ಮ ಸಿಲೆಬಸ್ ಅನ್ನ ಬರ್ಸಿದೀನೋ ಆ ಸಿಲೆಬಸ್ ಪ್ರಕಾರ ನಾನು ಕ್ಲಾಸ್ ಮಾಡ್ತಾ ಹೋಗ್ತೀನಿ. ಆ ಕಾನ್ಸೆಪ್ಟ್ಸ್ ಅನ್ನ ಹೇಳ್ತೀನಿ. ಇದು 1 ಮಾರ್ಕ್ಸ್ಗೆ ಇಂಪಾರ್ಟೆಂಟ್, ಇದು 1 ಮಾರ್ಕ್ಸ್ ಇಂದು, 2 ಮಾರ್ಕ್ಸ್ ಇಂದು, 4 ಮಾರ್ಕ್ಸ್ ಇಂದು ಅಂತ ಹೇಳ್ತಾನೆ ಇರ್ತೀನಿ ನಾನು ಕ್ಲಾಸ್ ಮಾಡ್ಬೇಕಾದ್ರೆ. ಅವುಗಳನ್ನು ಸ್ವಲ್ಪ ನೀವು ಮಾರ್ಕ್ ಮಾಡ್ಕೊಳ್ಬೇಕು. ಒಂದು ಪೆನ್ಸಿಲ್ ಅಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ನಿಮ್ಗೆ ಎಕ್ಸಾಮ್ಗೆ, ಮಿಡ್ ಟರ್ಮ್ ಎಕ್ಸಾಮ್ಗೆ, ಪ್ರಿಪರೇಟರಿಗಳಿಗೆ, ಗೊತ್ತಾಯ್ತಾ, ಟೆಸ್ಟ್ಗಳಿಗೆ ಅದು ಬಹಳ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಸ್ಟೂಡೆಂಟ್ಸ್. ಓಕೆ, ಥ್ಯಾಂಕ್ ಯು. ನನಗೆ ಡಿಗ್ರಿ ಕ್ಲಾಸ್ ಇದೆ 9 ಗಂಟೆಗೆ, ಹಂಗಾಗಿ ನಾನು ಹೋಗ್ಬೇಕಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ನಾನು ಭೇಟಿ ಆಗ್ತೀನಿ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಲೆಫ್ಟ್ ದಿ ಕ್ಲಾಸ್ ಆಲ್ ಆಫ್ ಯು. Thank you. Bye, sir. ಬಾಯ್ ಬಾಯ್ ಸರ್. ಬಾಯ್ ಅಪ್ಪಾಜಿ. ಬಾಯ್ ಕಣ. Bye, ಬಾಯ್ sir. ಬಾಯ್ ಮೊಹಮ್ಮದ್ ಉಸ್ಮಾನ್. Bye, sir. ಬಾಯ್ ಕೋಮಲಾ. Bye, sir. ಬಾಯ್. Sir. ಲೆಫ್ಟ್ ಆಗಮ್ಮ. ಬಾಯ್ ಕಾವ್ಯಶ್ರೀ, ವಿನಯ್ ಕುಮಾರ್. ಓಕೆ, ಲಿಖಿತಾ, ಶರತ್, ನೇಹಾ. ಬಾಯ್. ಲೆಫ್ಟ್ ಆಗಿ ಕಾರ್ತಿಕ್, ವೈಷ್ಣವಿ, ಸುಷ್ಮಾ, ವೈಷ್ಣವಿ ಇಲ್ಲ, ಸುಷ್ಮಾನೂ ಇಲ್ಲ. ಚಂದನ ಇಲ್ಲ. ಕಾರ್ತಿಕ್, ವೇದಮೂರ್ತಿ, ವಿನಯ್ ಕುಮಾರ್ ಎಲ್ಲ ಮೊಬೈಲ್ ಇಟ್ಟು ಹೋಗಿರೋರು ಇವ್ರು. ಇರ್ಲಿ. ಯಾರು